ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 24/7/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಇಸ್ ಪढ़ाई से अपने सुखधाम जाते हो, वाया शांति धाम, यही तुम्हारी एम ऑब्जेक्ट है, ये कभी नहीं भूलनी चाहिए. ಮಧುರ ಮಕ್ಕಳೇ, ತಾವು ಈ ವಿದ್ಯೆಯಿಂದ ತಮ್ಮ ಸುಖಧಾಮವನ್ನು ತಲುಪುತ್ತೀರಿ. ವಾಯ ಶಾಂತಿಧಾಮ, ಇದೇ ತಮ್ಮ ಗುರಿ ಉದ್ದೇಶವಾಗಿದೆ. ಇದನ್ನೆಂದಿಗೂ ಕೂಡ ಮರೆಯಬಾರದು. ಬಹಳ ಸೂಕ್ಷ್ಮವಾದಂತಹ ಜ್ಞಾನದ ಮಾತುಗಳನ್ನು ಹೇಳ್ತಿದ್ದಾರೆ. ಈ ವಿದ್ಯೆಯಿಂದ ತಾವು ತಮ್ಮ ಸುಖಧಾಮಕ್ಕೆ ಹೊರಟುತ್ತೀರಿ. ವಾಯ ಶಾಂತಿಧಾಮ, ಇದೇ ನಿಮ್ಮ ಗುರಿ ಹಾಗೂ ಉದ್ದೇಶವಾಗಿದೆ. ಸುಖಧಾಮಕ್ಕೆ ಹೋಗೋದು, ಶಾಂತಿಧಾಮಕ್ಕೆ ಹೋಗೋದು ನಮ್ಮ ಗುರಿ ಉದ್ದೇಶ. ಯಾವ ಥರ ಇದನ್ನೆಂದಿಗೂ ಮರಿಬೇಡ್ರಿ ಅಂತಾರೆ ಬಾಬಾ. ಅಂದರೆ ಬಾಬಾ ಯಾವ ಜ್ಞಾನದ ಬೆಳಕನ್ನು ಕೊಡ್ತಾ ಇದ್ದಾರೆ, ನಾಲೆಡ್ಜ್, ಇದರಿಂದ ನಮಗೆ ಸ್ಮೃತಿ ಬರ್ತಾ ಇದೆ. ಬಾಬಾ ಸ್ಮೃತಿ ತರಿಸ್ತಾ ಇದ್ದಾರೆ ಸುಖಧಾಮ ಏನಾಗಿದೆ ಅಂತ. ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಸುಖ ಸ್ವರೂಪಿದೆ, ಆನಂದ ಸ್ವರೂಪಿದೆ, ಜ್ಞಾನ ಸ್ವರೂಪಿದೆ. ನಾವು ಹೇಳ್ತೀವಿ ಸತೋ ಗುಣಿ ಅಂತ ಕೋರ್ಸ್ನಲ್ಲಿ ಪ್ರಥಮ ಬಾರಿ ಯಾವಾಗ ಆತ್ಮ 7 ಗುಣಗಳಿಂದ ಭರ್ಪೂರಿದೆ, ಆತ್ಮ ಅವಿನಾಶಿಯಾಗಿದೆ ಅಂತ ಏನು ಕೇಳಿದ್ವಿ, ಅದರ ಸತ್ಯ ಸ್ವರೂಪದ ಅನುಭವ ಬಾಬಾ ಮಾಡಿಸ್ತಾರೆ, ಸ್ಮೃತಿ ಕೊಡಿಸ್ತಾರೆ. ಬಾಬಾ ಕೊಡುವ ವಿದ್ಯೆಯಿಂದ ನಮಗೆ ನಾವು ಯಾರು ಅನ್ನುವಂಥ ಸ್ಮೃತಿ ಬರ್ತದೆ. ಬಾಬಾ ಶಾಂತಿಯನ್ನು ಕೊಡೋದಿಲ್ಲ. ಆತ್ಮ ಶಾಂತ ಸ್ವರೂಪ, ಅರ್ಥಾತ್ ಶಾಂತಿಯ ಸಾಗರನ ಸಂತಾನ್, ಮಾಸ್ಟರ್ ಶಾಂತ ಸ್ವರೂಪ ಇದೀರಿ ಅನ್ನುವ ಸ್ಮೃತಿಯನ್ನು ವಿದ್ಯೆಯ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ. ಸುಖ ಬೇಕಾಗಿಲ್ಲ ಆತ್ಮನಿಗೆ. ಆತ್ಮ ತನ್ನೊಳಗೆ ತಾನೇ ರಿಚ್ ಇದೆ, ಆತ್ಮ ಪರಿಪೂರ್ಣ ಇದೆ, ಸಂಪೂರ್ಣ ಸುಖ ಸ್ವರೂಪಿದೆ. ಆತ್ಮನಿಗೆ ಸುಖದ ಅವಶ್ಯಕತೆ ಇಲ್ಲ. ಬಾಹ್ಯ ಜಗತ್ತು, ಸುಖಧಾಮ, ಬಾಹ್ಯ ಜಗತ್ತಿನ ಸುಖ, ಇದರ ಯಾವುದೂ ಅವಶ್ಯಕತೆ ಇಲ್ಲ. ಸುಖ ಆತ್ಮನಲ್ಲೇ ಇದೆ. ಆದರೆ ಈ ಆತ್ಮನ ಸುಖವನ್ನು ಅನುಭವ ಮಾಡುವಂತಹ ಯಾವ ಮನಸ್ಸು, ಆ ಮನಸ್ಸು ದ್ವಾಪರಯುಗದಿಂದ ಆತ್ಮನಿಂದ ಅಗಲಿ ಹೋಗಿರುವ ಕಾರಣ ಮತ್ತು ಮಾಯೆಯ ಒಂದು ಜಾಲದಲ್ಲಿ ಸಿಕ್ಕಾಕೊಂಡಿರುವ ಕಾರಣದಿಂದ ಬಾಬಾ ಹೇಳ್ತಾರೆ ಈ ವಿದ್ಯೆಯ ಒಂದು ಮುಖ್ಯ ಉದ್ದೇಶ, ಈ ವಿದ್ಯೆಯ ಸಾರನೇ ಆಗಿದೆ ಸುಖಧಾಮಕ್ಕೆ ಹೋಗೋದು. ಸುಖಧಾಮ ಅಂದರೆ ಆತ್ಮನ ಮೂಲ ಅವಿನಾಶಿ ಯಾವ ಸತ್ಯ ಸುಖ ಇದೆ ಆತ್ಮದೊಳಗೆ, ಸದಾ ಕಾಲದ ಸುಖ ಇದೆ. ಆ ಸುಖದಿಂದ ನನ್ನಿಂದ ನಾನೇ ದೂರ ಆಗಿದ್ದೆ, ಅರ್ಥಾತ್ ವಿಸ್ಮೃತ ಆಗಿದ್ದೆ. ಅದಕ್ಕಾಗಿ ಸುಖವನ್ನು ಹೊರಗಡೆ ಹುಡುಕ್ತಾ ಇದ್ದೆ. ಬಾಬಾ ನನಗೆ ನೆನಪು ಕೊಡಿಸ್ತಾ ಇದ್ದಾರೆ ವಿದ್ಯೆಯ ಮೂಲಕ. ಸುಖ ಹೊರಗಡೆಯಿಂದ ಹುಡುಕಬೇಕಾಗಿಲ್ಲ, ನೀ ಸ್ವಯಂ ಸುಖ ಸ್ವರೂಪಿದಿ, ಸುಖದ ಸಾಗರನ ಸಂತಾನ್, ಮಾಸ್ಟರ್ ಸುಖ ಸ್ವರೂಪಿದಿ ಅನ್ನುವ ಸತ್ಯವನ್ನು ಬಾಬಾ ಹೇಳ್ತಿದ್ದಾರೆ. ಯಾರಿಗೆ? ಮನಸ್ಸಿಗೆ. ಏಕೆಂದರೆ ಅಗಲಿ ಹೋಗಿರುವುದು ಯಾವುದು? ಮನಸ್ಸು. ಮತ್ತು ಮರೆತವ್ರು ಯಾರು? ಆತ್ಮ. ಈಗ ಆತ್ಮನಿಗೆ ಆತ್ಮ ಜಾಗೃತಿ ಮಾಡಿಸ್ತಾರೆ. ಈ ಮನಸ್ಸಿಗೆ ಮನ್ಮನಾಭವಗೊಳಿಸಿ, ಮನಸ್ಸಿಗೆ ಶಿಕ್ಷಣ ಕೊಟ್ಟು ಈ ಮನಸ್ಸನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಬಾಬಾ. ಯಾವ ಮನೆ? ಮನಸ್ಸಿಗೆ ಮನೆ ಆತ್ಮ. ಯಾಕಂದರೆ ಆತ್ಮ ಎಲ್ಲಿಂದ ಬಂದಿದೆ? ಮನಸ್ಸಿನಿಂದ ಬಂದಿದೆ ಅಂತ. ಮನಸ್ಸಿನ ಒಂದು ಅಂಗ ಆಗಿದೆ. ಮನ, ಬುದ್ಧಿ, ಸಂಸ್ಕಾರ ಆತ್ಮನ ಅಂಗ ಆಗಿರೋದ್ರಿಂದ ಈ ಮನಸ್ಸು ಆತ್ಮನಿಂದ ಹೊರಟು ಅದು ಮಾಯೆ ಜೊತೆಗೆ ಮಿಂಗಲ್ ಆಗಿರೋದ್ರಿಂದ ಈ ಮನಸ್ಸಿಗೆ ಬಾಬಾ ಶಿಕ್ಷಣ ಕೊಡ್ತಾರೆ. ಸುಖಧಾಮಕ್ಕೆ ಹೋಗಬೇಕಾಗಿದೆ. ಸುಖ ಎಲ್ಲಿದೆ? ಆತ್ಮದೊಳಗೆ. ಧಾಮ ಅಂದ್ರೆ ಮನೆ. ಆತ್ಮನ ಮೂಲ ಅವಸ್ಥೆಯ ಅನುಭವ ಮಾಡೋದೇ, ಮೂಲ ಸ್ಥಿತಿಯನ್ನು ಸದಾ ಖಾಯಂ ಮಾಡಿಕೊಂಡು ಅದರ ಅನುಭವದಲ್ಲಿ ಆ ಜಾಗೃತ ಸ್ಥಿತಿಯಲ್ಲಿ ಇರೋದೇ ಸುಖಧಾಮ. ಆದರೆ ಆ ಸುಖಧಾಮದ ಅನುಭವ ಮಾಡಬೇಕಂದ್ರೆ ಮೊದಲು ಆತ್ಮನ ಸತ್ಯ ಯಾವುದು, ಪೀಸ್, ಒಂದು ಶಕ್ತಿ ಇದೆ, ಆತ್ಮದೊಂದು ಪೀಸ್ಫುಲ್ ಸ್ಟೇಜ್ ಇದೆ, ಶಾಂತ ಸ್ಥಿತಿ ಇದೆ, ಪ್ರೆಸೆಂಟ್ ಆಫ್ ಮೈಂಡ್ ಇದೆ. ಆ ಒಂದು ಸ್ವರೂಪದಲ್ಲಿ ಅನುಭವ ಮಾಡಲಿಕ್ಕೆ ಬಾಬಾ ಹೇಳ್ತಾರೆ ಮೊದಲು ಸತ್ಯ ಶಾಂತಿ ಅನುಭವ ಮಾಡಬೇಕು, ನಂತರ ಸುಖಧಾಮದ
ಅನುಭೂತಿ ಮಾಡೋದಿದೆ. ಅದಕ್ಕಾಗಿಯೇ ಬಾಬಾ ಈ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದೇ ನಿಮ್ಮ ಗುರಿ ಉದ್ದೇಶ. ಎಷ್ಟು ಸ್ಪಷ್ಟ ಹೇಳ್ತಾರೆ, ಗುರಿ ಉದ್ದೇಶ ಏನು? ಆತ್ಮ ತನ್ನ ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದು. ಇದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಂಡ್ಮೇಲೆ ನಾವು ಬಾಬನ್ ಸಮಾನ ಆಗ್ತೀವಿ. ಬಾಬನ್ ಸಮಾನ ಆದಮೇಲೆ ಸತ್ಯುಗದಲ್ಲೂ ಕೂಡ ಶ್ರೇಷ್ಠ ರಾಜಧಾನಿಯ ಮಾಲೀಕ ಆಗ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಮ್ಮ ಗುರಿ ಉದ್ದೇಶನೇ ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದು. ಇದನ್ನೆಂದಿಗೂ ಮರಿಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, ತುಮ್ ಬಚ್ಚೆ ಸಾಕ್ಷಿ ಹೋಕರ್ ಇಸ್ ಸಮಯ ಡ್ರಾಮಾ ಕಿ ಕೌನ್ಸಿ ಸೀನ್ ದೇಖ್ ರಹೆ ಹೋ. ಈ ಸಮಯದಲ್ಲಿ ತಾವು ಮಕ್ಕಳು ಸಾಕ್ಷಿಯಾಗಿ ಡ್ರಾಮಾದ ಯಾವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ? इस समय ड्रामा में टोटल दुख की सीन है. अगर किसी को सुख है भी तो अल्पकाल कागविष्टा समान, बाकी दुख ही दुख है. ಈ ಸಮಯದಲ್ಲಿ ಡ್ರಾಮಾದಲ್ಲಿ ಟೋಟಲ್ ದುಃಖದ ಘಟನೆಗಳು ಕಾಣಿಸ್ತಿದ್ದಾವೆ, ನಡೀತಾ ಇದ್ದಾವೆ. ಒಂದು ವೇಳೆ ಸುಖ ಇದೆ, ಯಾರ್ದಾದ್ರೂ ಕ್ಯಾರೆಕ್ಟರ್ ಒಳಗೆ ಪಾರ್ಟ್ ಒಳಗೆ ಸುಖ ಇದೆ ಅಂತಂದರೆ ಅದು ಅಲ್ಪ ಕಾಲದ ಕಾಗೆ ಹಿಕ್ಕೆ ಸಮಾನ ಸುಖ ಇದೆ. ಬಾಕಿ ದುಃಖವೇ ದುಃಖ ಇದೆ. ತುಮ್ ಬಚ್ಚೆ ಅಭಿ ರೋಶ್ನಿ ಮೇ ಆಯೇ ಹೋ. ಒಂದು ಕಡೆಗೆ ಬಾಬಾ ಹೇಳ್ತಿದ್ದಾರೆ, ನೀವು ಏನು ಸೀನ್ ನೋಡ್ತಾ ಇದ್ದೀರಿ? ಸಾಕ್ಷಿಯಾಗಿ ಡ್ರಾಮಾದ ದುಃಖದ ಸೀನ್ ನೋಡ್ತಾ ಇದ್ದೀರಿ. ಆದರೆ ತಾವು ಮಕ್ಕಳಿಗೀಗ ಬೆಳಕು ಸಿಕ್ಕಿದೆ, ನೀವು ಬೆಳಕಿನಲ್ಲಿ ಬಂದುಬಿಟ್ಟಿರಿ ಅಂತಾರೆ ಬಾಬಾ. ಜಾನ್ತೆ ಹೋ ಸೆಕೆಂಡ್ ಬಾಯ್ ಸೆಕೆಂಡ್ ಬೇಹದ್ ಸೃಷ್ಟಿ ಕಾ ಚಕ್ರ ಫಿರ್ತಾ रहता है. एक दिन न मिले दूसरे से. ವಿಶೇಷ ಅಂಡರ್ಲೈನ್, ಸೆಕೆಂಡ್ ಬೈ ಸೆಕೆಂಡ್ ಡ್ರಾಮಾ ಚಕ್ರ ತಿರುಗ್ತಾನೆ ಇರ್ತದ, ಪಾಸ್ ಆಗ್ತಾನೆ ಇರ್ತದ. ಒಂದು ದಿನ ಇನ್ನೊಂದು ದಿನದಂತೆ ಇಲ್ಲ. ಹೀಗೆ ಬಾಬಾ ಅನೇಕ ಬಾರಿ ಇದನ್ನು ಹೇಳಿದಾರ. 1 ಸೆಕೆಂಡ್ ಏಕ್ ಸೆಕೆಂಡ್ ನ ಮಿಲೆ ದೂಸರೆ ಸೆ. ಈ ಸೆಕೆಂಡ್ ಪಾಸ್ ಆಯ್ತಲ್ಲ, ಈ ಸೆಕೆಂಡಿಗೂ ನೆಕ್ಸ್ಟ್ ಸೆಕೆಂಡಿಗೂ ಯಾವುದೇ ಕನೆಕ್ಷನ್ ಇಲ್ಲ ಅಂತಾರೆ ಬಾಬಾ. ಈ ದಿನಕ್ಕೂ ನೆಕ್ಸ್ಟ್ ಇನ್ನೊಂದು ದಿನಕ್ಕೂ ಯಾವುದೇ ಸಂಬಂಧ ಇಲ್ಲ. सारी दुनिया की एक्ट बदलती रहती है, नई सीन चलती रहती है. ಇಷ್ಟು ದೊಡ್ಡ ವಿಶ್ವ ಸ್ಟೇಜ್ ಮೇಲೆ ಎಷ್ಟೆಲ್ಲ ಘಟನೆಗಳು, ಎಷ್ಟೆಲ್ಲ ಸ್ಟೋರಿಗಳು ಪ್ಲೇ ಆಗ್ತಾ ಇದ್ದಾವೆ. ಅಂದರೆ ಎಷ್ಟು ಆತ್ಮ ಅಷ್ಟು ವಿಭಿನ್ನ ಸ್ಟೋರಿಗಳು. ಆ ಎಲ್ಲ ಸ್ಟೋರಿಯೊಳಗೆ ಒಂದೊಂದು ಘಟನೆಗಳು ಪಾಸ್ ಆಗ್ತಾ ಇದ್ದಾವೆ. ಮೊದಲನೇದು ಘಟನೆ ಈ ಕ್ಷಣದ್ದು ಪಾಸ್ ಆಯಿತು, ನೆಕ್ಸ್ಟ್ ಹೊಸ ಘಟನೆನೇ ಬರ್ತದಂತಾರೆ ಬಾಬಾ. ಅಂದರೆ ಕಾಲಚಕ್ರದಲ್ಲೇ 5000 ವರ್ಷದಲ್ಲಿ ಒಂದು ಘಟನೆ ಆಯಿತು ಅಂದರೆ ಆ ಘಟನೆಯಂತೆ ಇನ್ನೊಂದು ಘಟನೆ ಇಲ್ಲ. ಪ್ರತಿ ಘಟನೆಗಳು ಹೊಸದು, ಹೊಸ ಸ್ಕ್ರೀನ್, ಹೊಸ ಒಂದು ದೃಶ್ಯಗಳೇ ಬರ್ತವೆ ಅಂತಾರೆ ಬಾಬಾ. ಇವತ್ತಿನ ಪ್ರಶ್ನೆ ಉತ್ತರದಲ್ಲಿ ಬಹಳ ಗುಹ್ಯವಾದಂತಹ ರಹಸ್ಯಗಳನ್ನು, ಅಭ್ಯಾಸಗಳನ್ನು ಮಾಡಲಿಕ್ಕೆ ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಮತ್ತೆ ರಿಪೀಟ್ ಮಾಡೋಣ. ಯಾಕೆ ಬಹಳ ಒಂದು ಅಮೂಲ್ಯವಾದಂತಹ ಬೆಳಕು, ರೋಶ್ನಿ ಬಾಬಾ ನಮಗೆ ಇವತ್ತು ತಿಳಿಸ್ತಾ ಇದ್ದಾರೆ. ಹಾಗೆ ಅನೇಕ ಬಾರಿ ತಿಳಿಸಿದ್ದಾರೆ. ವಿಶೇಷ ಬಾಬಾ ಇದರಲ್ಲಿ ಡ್ರಾಮಾದ ಬಗ್ಗೆ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಡ್ರಾಮಾದ ಟೋಟಲ್ ದುಃಖದ ಸೀನ್ ನಡೀತಾ ಇದೆ. ತಿಳ್ಕೊಳ್ಳೋಣ. ಒಬ್ಬ ಹೀರೋ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಮಾಡಿ ವಾಪಸ್ ಅದೇ ಹೀರೋ ತಾನೇ ಆ್ಯಕ್ಟಿಂಗ್ ಮಾಡಿರುವಂಥ ಸಿನಿಮಾವನ್ನು ನೋಡ್ತಾ ಇದ್ದ. ಆವಾಗ ಅವ್ರ ಮಿತ್ರಂದೊಂದು ಫೋನ್ ಬರ್ತದ. ಏನು ಮಾಡ್ತಾ ಇದ್ದೀಯ ಅಂತಂದ್ರೆ, ಫಿಲಮ್ ನೋಡ್ತಾ ಇದ್ದೀನಿ. ಯಾವ ಫಿಲ್ಮನ್ನು, ಯಾವ ಘಟನೆಯನ್ನು? ಆ ಮಿತ್ರ ಹೇಳ್ತಾನ, ನಾನು ನನ್ನದೇ ಫಿಲ್ಮ ನಾನೇ ಆ್ಯಕ್ಟಿಂಗ್ ಮಾಡಿರುವಂಥದ್ದು, ಆದರೆ ಈ ಸಮಯದೊಳಗೆ ಫೈಟಿಂಗ್ ಮಾಡ್ತಾ ಇರೋದು, ಬಿಲ್ಕುಲ್ ಟ್ರಾಜಿಡಿ, ಜಗಳ ನಡೀತಾ ಇದೆ ನಂದು ಇನ್ನೊಬ್ಬರ ಮಧ್ಯದಲ್ಲಿ, ಆ ಸೀನ್ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದರೆ ಹೀರೋ ನೋಡ್ತಾ ಇರುವಂತಹ, ತಾನೇ ಆ್ಯಕ್ಟಿಂಗ್ ಮಾಡಿರುವಂತಹ ಆ ಒಂದು ಸೀನ್ಗಳಲ್ಲಿ ಈ ಥರ ಇದೆ. ಹೀರೋನಿಗೆ ಎಲ್ಲರೂ ಕೈ ಕೊಡ್ತಾರ, ಹೀರೋ ಭಾಳಷ್ಟು ಲಾಸ್ ಆಗ್ತಾನೆ, ಎಲ್ಲ ರೀತಿಯಿಂದ ಅಸಫಲ ಆಗ್ತಾನೆ, ಭಾಳ ದುಃಖಿ ಆಗ್ತಾನೆ, ಎಲ್ಲರೂ ಅವನನ್ನು ರಿಜೆಕ್ಟ್ ಮಾಡ್ತಾರೆ. ಇಂತಹ ಒಂದು ಘಟನೆ ಸಿನಿಮಾ ಆ್ಯಕ್ಟಿಂಗಲ್ಲಿ ಆಗಿದೆ. ಅದು ವಾಪಸ್ ಸಿನಿಮಾದಲ್ಲಿ ಹೀರೋ ನೋಡ್ತಾ ಇದ್ದಾನೆ. ಈಗ ನೋಡೋಣ, ಈ ಒಂದು ಘಟನೆಯ ಅಥವಾ ಈ ದೃಶ್ಯಗಳನ್ನು ನೋಡ್ತಾ ಇರುವಂಥ ಹೀರೋ ತನ್ನ ರಿಯಲ್ ಜೀವನದಲ್ಲಿ ಅದನ್ನು ನೋಡಿ ದುಃಖಿ ಆಗ್ತಾನೇನು? ಅವನ ಜೀವನದಲ್ಲಿ ಏನಾದರೂ ಫರಕ್ ಬೀಳ್ತದೇನು?
ಅವನು ಆ ಸಿನಿಮಾದ ದೃಶ್ಯಗಳನ್ನು ರಿಪೀಟ್ ಮಾಡಿ ನೋಡಿದರೂ ಕೂಡ ಹೀರೋನಿಗೆ ದುಃಖ ಆಗೋದಿಲ್ಲ, ಹೀರೋನ ಜೀವನದಲ್ಲಿ ಲಾಸ್ ಆಗೋದಿಲ್ಲ. ಯಾಕಂದರೆ ಹೀರೋನೇ ಬೇರೆ, ಹೀರೋ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದಾನ, ಆ್ಯಕ್ಟಿಂಗೊಳಗೆ ದುಃಖ ಇದೆ, ಚಿಂತೆ ಇದೆ, ಕಷ್ಟ ಇದೆ, ಲಾಸ್ ಆಗೋದಿದೆ, ಎಲ್ಲರ ರಿಜೆಕ್ಷನ್ ಸಿಗ್ತದ. ಆದರೆ ಹೀರೋ ಇದು ಅನುಭವ ಮಾಡ್ತಾನೆ ಸ್ವಯಂನೊಳಗೆ, ನಾ ಹೀರೋ ಬೇರೆಯೇ ಇದ್ದೀನಿ, ನನಗೆ ಕೇವಲ ಆ್ಯಕ್ಟಿಂಗಲ್ಲಿ ಇದೆಲ್ಲ ನಡೀತಾ ಇದೆ ಅಂತ. ಅದಕ್ಕಾಗಿ ಮತ್ತೊಮ್ಮೆ ಆ ಫಿಲ್ಮ್ ಒಳಗೆ ಆ ದೃಶ್ಯಗಳನ್ನು ನೋಡಿದರೂ ಕೂಡ ಆ ಹೀರೋ ಅದನ್ನು ಸಾಕ್ಷಿಯಾಗಿ ನೋಡ್ತಾನೆ. ಇದಕ್ಕೆ ಸಾಕ್ಷಿ ಭಾವ ಅಂತ ಹೇಳಲಾಗ್ತದೆ. ಅಂದರೆ ಸಾಕ್ಷಿಯಾಗಿ ನೋಡೋದು ಅಂದರೆ, ಅರೇ ನಾ ಎಂಥ ಫಿಲ್ಮ್ ಮಾಡಿಬಿಟ್ಟೆ, ಆ ಫಿಲ್ಮ್ ಒಳಗೆ ನನಗೆ ಎಷ್ಟು ದುಃಖ ಇತ್ತು, ನನಗೆ ಎಂಥ ಜೀವನದಲ್ಲಿ ಘಟನೆ ಬಂದು ಹೋಯ್ತಲ್ಲ ಅಂತ ಎಂದಿಗೂ ನೊಂದುಕೊಳ್ಳೋದಿಲ್ಲ ಆ ಹೀರೋ. ಅದೇ ರೀತಿಯಾಗಿ ವಿಶ್ವ ನಾಟಕದ ಹೀರೋ ಹೀರೋಯಿನ್ ಆತ್ಮಗಳು ನಾವಿದ್ದೀವಿ. ನಾವೀಗ ಮಕ್ಕಳು ಈ ವಿಶ್ವ ನಾಟಕದಲ್ಲಿ ಸಾಕ್ಷಿಯಾಗಿ ಈ ಜಗತ್ತಿನ ಅನೇಕ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ದೃಶ್ಯಗಳಲ್ಲಿ ಕೇವಲ ದುಃಖ ಇದೆ. ದುಃಖ ಯಾಕಿದೆ ಅಂತಂದರೆ, ಮಾಯಾ ಮನಸ್ಸಿಗೆ ಮಾಯೆ ಈ ರೀತಿ ಮನವೊಲಿಸಿಬಿಟ್ಟಿದೆ, ಈ ರೀತಿ ಟ್ರೈನಿಂಗ್ ಕೊಟ್ಟಿದೆ, ಬುದ್ಧಿಯನ್ನು ತಿರುಗಿಸಿಬಿಟ್ಟಿದೆ. ಇಲ್ಲಿ ನಡೀತಾ ಇರೋದೆಲ್ಲ ನಿಜ. ಲಾಸ್ ಆಗಿರೋದು ನಿನ್ನ ಜೊತೆಗೆ ಲಾಸ್ ಆಗಿದೆ, ನಿನಗೇ ಲಾಸ್ ಆಗಿದೆ. ಬಿಸ್ನೆಸ್ಸಲ್ಲಿ, ಜೀವನದಲ್ಲಿ ಲಾಸ್ ಆಗಿದೆ, ಕ್ಯಾರೆಕ್ಟರ್ ಒಳಗೆ ಲಾಸ್ ಆಗಿದೆ, ಅದು ನಿನಗೇ ಲಾಸ್ ಆಗಿದೆ ಅಂತ ಒಪ್ಪಿಸಿಬಿಟ್ಟಿದೆ. ಅಥವಾ ಯಾರಾದರೂ ನಮ್ಮ ಜೊತೆಯಲ್ಲಿ ಏನಾದರೂ ಅಂಥ ವ್ಯವಹಾರ ಮಾಡಿದಾರ ಕೆಟ್ಟದ್ದು ಅಂತಂದ್ರೆ, ಅವರು ನನ್ನ ಜೊತೆಯಲ್ಲೇ ಮಾಡಿದಾರ, ಕ್ಯಾರೆಕ್ಟರ್ನ ಜೊತೆಗೆ ನನ್ನ ಜೊತೆಗೇ ಮಾಡಿದಾರ, ನನಗೇ ಅನ್ಯಾಯ ಮಾಡಿದಾರ, ನನಗೇ ಬೈದಿದ್ದಾರೆ, ನನಗೇ ದುಃಖ ಕೊಟ್ಟಿದ್ದಾರೆ ಅಂತ ಈ ಮನಸ್ಸು ನಂಬಿದೆಯಲ್ಲ. ಅದಕ್ಕಾಗಿ ಹೀಗೆ ಅನ್ನಿಸ್ತದ, ಎಷ್ಟು ದುಃಖಪ್ಪ, ಎಷ್ಟು ದವಾಖಾನೆ ತಿರುಗಾಡಬೇಕು, ಎಷ್ಟು ಇದನ್ನು ಸಹಿಸ್ಕೋಬೇಕು, ಎಷ್ಟು ಜನ ನಮಗೆ ಮೋಸ ಮಾಡ್ತಾರ, ಎಷ್ಟು ನಂಬಿದ್ವಿ ನಾವು ಅಂತ ಈ ದುಃಖದ ಘಟನೆ ನನ್ನ ಘಟನೆ ಅಂತ ತಿಳ್ಕೊಂಡ್ಬಿಟ್ವಿ. ಅಂದರೆ ದುಃಖವೇ ದುಃಖ ಇದೆ. ಬಾಬಾ ಹೇಳ್ತಾರೆ, ಎಷ್ಟು ವಂಡರ್ಫುಲ್ ಮಾತು ಇವತ್ತು ಬಾಬಾ ಹೇಳ್ತಿದ್ದ. ಮಕ್ಕಳೇ, ಟೋಟಲ್ಲಾಗಿ ಹೋಲ್ಸೇಲ್ ರೂಪದಲ್ಲಿ ವಿಶ್ವದ ರಂಗಮಂಚದ ಮೇಲೆ ಎಲ್ಲ ದೃಶ್ಯಗಳಲ್ಲಿ ಭಲೇ ದುಃಖ ನಡೀತಾ ಇದೆ. ದುಃಖ ನಾಟಕದಲ್ಲಿ ನಡೀತಾ ಇದೆ, ಕ್ಯಾರೆಕ್ಟರ್ ಒಳಗಿದೆ. ನೀವು ಆತ್ಮ ಏಕ್ದಮ್ ಪ್ಯೂರ್, ಪೀಸ್ಫುಲ್ ಇದ್ದೀರಿ, ಲವ್ಫುಲ್ ಇದ್ದೀರಿ, ಹ್ಯಾಪಿ ಇದ್ದೀರಿ ಎನ್ನುವ ಸತ್ಯದ ಬೆಳಕು ಬಾಬಾ ಕೊಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಜಗತ್ತಿನಲ್ಲಿ ಎಷ್ಟೇ ದುಃಖ ಇದ್ದರೂ, ಆ ಘಟನೆಗಳಲ್ಲಿ ಎಷ್ಟೇ ದುಃಖದ ಘಟನೆಗಳನ್ನು ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಕೊಟ್ಟಿರ್ಬೋದು, ಅದು ನಡೀತಾ ಇರ್ಬೋದು. ಆದರೆ ನಿಮಗೆ ಬೆಳಕು ಬಂದಿದೆಯಲ್ಲ, ಯಾವ ಬಾಬಾ ಅಂತ ನಿಮಗೆ ಬೆಳಕು ಸಿಕ್ಕಿದೆಯಲ್ಲ, ನೀವು ಬೆಳಕಿನಲ್ಲಿದ್ದೀರಲ್ಲ. ಬೆಳಕು ಅಂತಂದರೆ ರೋಲಲ್ಲೊಳಗಿಲ್ಲ, ರೋಲ್ ಕಾನ್ಷಿಯಸ್ ಇಲ್ಲ, ಕ್ಯಾರೆಕ್ಟರ್ ಕಾನ್ಷಿಯಸ್ ಇಲ್ಲ, ಅಥವಾ ಆ ಸಫ್ರಿಂಗ್ ಒಳಗಿಲ್ಲ. ಸಫ್ರಿಂಗ್ ಕ್ಯಾರೆಕ್ಟರ್ ಒಳಗಿದೆ. ಕ್ಯಾರೆಕ್ಟರ್ ನಾನಲ್ಲ, ನಾನು ಲವ್ಫುಲ್, ಪೀಸ್ಫುಲ್, ಫುಲ್ಫಿಲ್ ಆಗಿರುವಂತಹ ಆತ್ಮ, ಶಾಂತ, ಸತ್ಯ ಸ್ವರೂಪಿದ್ದೀನಿ ಎನ್ನುವ ಸತ್ಯದ ಅರಿವು, ಒಂದು ಜಾಗೃತಿ ನನಗಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಬೆಳಕಿನಲ್ಲಿದ್ದೀರಿ, ನೀವು ತಿಳ್ಕೊಂಡಿದ್ದೀರಿ. ಸೆಕೆಂಡ್ ಬೈ ಸೆಕೆಂಡ್ ಈ ಸೃಷ್ಟಿ ನಾಟಕದ ಚಕ್ರ ತಿರುಗ್ತಾ ಇದೆ ಮತ್ತು ಒಂದು ದಿನ ಇನ್ನೊಂದು ದಿನದಂತೆ ಇಲ್ಲ. ನಾವು ಅನ್ಕೋತೀವಿ, ನಿನ್ನೆ ದಿನ ಹೀಗೆ ಮಾಡಿದ್ದಕ್ಕೆ ಇವತ್ತಿನ ದಿನ ಹೀಗಾಯಿತು. ಆದರೆ ಪರಂಪಿತ ಪರಮಾತ್ಮ ತಂದೆ ಈ ರಹಸ್ಯವನ್ನು ಹೇಳ್ತಾರೆ, ನಿನ್ನೆ ದಿನಕ್ಕೂ ಈ ದಿನಕ್ಕೂ ಯಾವ ಸಂಬಂಧವೂ ಇಲ್ಲ. ಏಕ್ ದಿನ ನ ಮಿಲೆ ದೂಸರೆ ಸೆ ಅಂಡರ್ಲೈನ್. ನಾನು ನಿನ್ನೆ ಭಾಳ ನಕ್ಕೀನಿ, ಅದಕ್ಕೆ ಇವತ್ತು ಅಳುವುದ. ನಿನ್ನೆ ನಾನು ಈ ಥರ ಮಾಡಿದ್ದಕ್ಕೆ ನನಗೆ ಇವತ್ತು ಈ ಥರ ಆಗಿದೆ. ನಿನ್ನೆ ಭಾಳ ಭಯಪಟ್ಟಿದ್ದೆ, ಇವತ್ತು ಆ ಸೀನ್ ವಾಪಸ್ ರಿಪೀಟ್ ಆಗ್ಬೋದು. ಇಲ್ಲ, ನಿನ್ನೆ ದಿನ ಡ್ರಾಮಾದಲ್ಲಿ ನಿನ್ನೆದು ಅದೇ ರೀತಿ ಆಗಬೇಕಾಗಿತ್ತು, ಆಗಿದೆ. ಆದರೆ ನಿನ್ನೆ ಈ ದಿನಕ್ಕೂ ಯಾವುದೇ ಸಂಬಂಧ ಇಲ್ಲ. ಇವತ್ತು ಮತ್ತು ನಾಳೆ ದಿನಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಏಕ್ ದಿನ ನ ಮಿಲೆ ದೂಸರೆ ಸೆ. ಪ್ರತಿಯೊಂದು ಘಟನೆಗಳ ಸಿರೀಸ್ ಆಗಿದೆ ಈ ವಿಶ್ವ ನಾಟಕ. ಒಂದೊಂದು ಘಟನೆ ಸೆಪ್ರೇಟ್ ಇದೆ. ಹೇಗೆ ಒಂದೊಂದು ಫೋಟೋ ಸೇರಿ ವಿಡಿಯೋ ಆಗ್ತದ, ಅದೇ ರೀತಿಯಾಗಿ ಒಂದೊಂದು ಘಟನೆಗಳು, ಒಂದು ಘಟನೆ, ಒಂದು ಸೆಕೆಂಡಿನ ಘಟನೆ ಇನ್ನೊಂದು ಸೆಕೆಂಡಿನ ಘಟನೆಗೆ ಸಂಬಂಧ ಇಲ್ಲ. ಇಡೀ ಜಗತ್ತಿನ ಆ್ಯಕ್ಟ್ ಬದಲಾಗ್ತಾ ಇದೆ, ಹೊಸ ಸೀನ್ಗಳು ಬರ್ತಾ ಇದೆ. ಅಂದರೆ ಎಂಥದೇ ದುಃಖ ಇರಲಿ,
ನಿನ್ನೆ ದುಃಖ ಇವತ್ತು ರಿಪೀಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಂ, ಇವತ್ತು ದುಃಖದ ಘಟನೆ ಇರ್ಬೋದು, ಆದರೆ ನಿನ್ನಿದಕ್ಕೂ ಇವತ್ತಿದಕ್ಕೂ ಸಂಬಂಧ ಇಲ್ಲ. ಇದನ್ನು ಸ್ಪಷ್ಟ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಹಿಂದಿನ ಆ್ಯಕ್ಟ್ ಅದು ಎಂಡ್ ಆಗ್ತದ, ಪಾಸ್ ಆಗ್ತದ, ಹೊಸ ಸೀನ್, ಹೊಸ ಘಟನೆಗಳು ನಿಮ್ಮ ಎದುರುಗಡೆಗೆ ಬರ್ತವೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಗೀತ್ ಇದೆ, ಜೋ ಪಿಯಾ ಕೆ ಸಾಥ್ ಹೇ ಉನ್ಕೆ ಲಿಯೇ ಸದಾ ಜ್ಞಾನ್ ಕಿ ಬರ್ಸಾತ್ ಹೇ. ಯಾರ ಬುದ್ಧಿ, ಯಾರ ಮನಸ್ಸು ಪ್ರಿಯತಮ ಪರಮಾತ್ಮನೊಂದಿಗೆ ಜೋಡಣೆಯಾಗಿದೆ, ಅವ್ರ ಮೇಲೆ ಸದಾ ಜ್ಞಾನದ ಮಳೆ, ಪ್ರಕಾಶ ಸುರಿತಾನೇ ಇರ್ತದೆ. ಡಬಲ್ ಓಂ ಶಾಂತಿ. ಏಕ್ बाबा स्वधर्म में टिके हुए हैं, दूसरा बच्चों को भी कहते हैं अपने स्वधर्म में टिको और बाबा को याद करो. ವಿಶೇಷ ಅಂಡರ್ಲೈನ್. ಇವತ್ತು ಬಾಬಾ ಡಬಲ್ ಓಂ ಶಾಂತಿ ಹೇಳಿದರು. ಒಂದು ಓಂ ಶಾಂತಿ ಎದುರ ಸಲುವಾಗಿ. ಓಂ ಶಾಂತಿ ಅರ್ಥಾತ್ ಬರೀ ಶಬ್ದದಿಂದ ಕೇಳುವ ಮಾತಲ್ಲ. ಓಂ ನನ್ನ ಆತ್ಮ ಶಾಂತ್, ನನ್ನ ಮೂಲ ಒರಿಜಿನಲ್ ಸತ್ಯ ಸ್ವರೂಪ ಶಾಂತಿಯಾಗಿದೆ. ಭಲೇ ಕ್ಯಾರೆಕ್ಟರ್ ಒಳಗ, ಭಲೇ ರೋಲ್ ಒಳಗ, ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರ ಎಷ್ಟೇ ಅಶಾಂತಿ ಇರ್ಬೋದು, ದುಃಖ ಇರ್ಬೋದು, ಚಿಂತೆ ಇರ್ಬೋದು ಕ್ಯಾರೆಕ್ಟರ್ ಒಳಗೆ. ಆದರೆ ನಮ್ಗೆ ಈ ಅರಿವಾಗಿದೆ, ನಾನು ಯಾಕೆ ಕ್ಯಾರೆಕ್ಟರ್ನೊಳಗೆ ಸಿಕ್ಕಾಕೋಬೇಕು, ಸ್ಕ್ರಿಪ್ಟ್ ಒಳಗೆ ನಾನು ಯಾಕೆ ಸಿಕ್ಕಾಕೊಳ್ಳಿ. ಡ್ರಾಮಾ ಕೊಟ್ಟಿದೆ, ನಾ ಆತ್ಮ ನಿರ್ದೋಷಿದ್ದೀನಿ. ನಂತರ ಪ್ರತಿಯೊಂದು ಆತ್ಮ ನಿರ್ದೋಷ ಅದಾರ. ನಾ ಆತ್ಮ ಇಷ್ಟು ನಿರ್ದೋಷ ಇದ್ದೀನಲ್ಲ, ನಾನು ಎಕ್ದಮ್ ಎವರ್ ಪ್ಯೂರ್ ಇದ್ದೀನಿ. ಆದರೆ ನನಗೇನು ಡ್ರಾಮಾ ನನಗೆ ಕ್ಯಾರೆಕ್ಟರ್ ಕೊಟ್ಟಿದೆ, ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ಘಟನೆಗಳಿದಾವ ಇದು ಡ್ರಾಮಾ ಕೊಟ್ಟಿದೆ, ಇದು ಡ್ರಾಮಾದ್ದು. ಆದರೆ ನಾನಂತೂ ಆ ಸತ್ಯ ಸ್ವರೂಪ ನಿರ್ಮಲ್ ಆತ್ಮ ಇದ್ದೀನಿ ಅಂದಮೇಲೆ ಬಾಬಾ ನನಗೆ ಆ ಸ್ಮೃತಿಯನ್ನು ಕೊಡಿಸ್ತಿದ್ದಾರೆ, ನೀನು ಆತ್ಮ ಶಾಂತ ಸ್ವರೂಪ ಇದೆಯಾ ಅಂತ. ಅದಕ್ಕಾಗಿ ಒಂದು, ಬಾಬಾ ಸ್ವಧರ್ಮದಲ್ಲಿ ಸ್ಥಿತಿದ್ದಾರೆ. ಎರಡನೇದು, ಮಕ್ಕಳನ್ನು ಕೂಡ ಬಾಬಾ ಸ್ವಧರ್ಮದಲ್ಲಿ ಸ್ಥಿತ ಮಾಡೋ ಸಲುವಾಗಿಯೇ ತಂದೆ ನೆನಪು ಮಾಡೋದಕ್ಕಾಗಿ ಹೇಳ್ತಾ ಇದ್ದಾರೆ. और कोई ऐसे कह न सके कि स्वधर्म में टिको. ಈ ಜಗತ್ತಿನ ಯಾವ ಮನುಷ್ಯರು, ಯಾವ ವಿದ್ವಾಂಸ ಪಂಡಿತರು ಕೂಡ ನಮ್ಗೆ ಈ ರೀತಿ ಹೇಳಿಕ್ಕೆ ಸಾಧ್ಯನೇ ಇಲ್ಲ, ಮಕ್ಕಳೇ ಸ್ವಧರ್ಮದಲ್ಲಿ ಸ್ಥಿತ ಆಗ್ರಿ. ಸ್ವಧರ್ಮ ಅಂದರೆ ಆತ್ಮ ಸ್ಮೃತಿಯಲ್ಲಿ, ಆತ್ಮದ ಸತ್ಯ ಗುಣದ ಸ್ವರೂಪದಲ್ಲಿ ಸ್ಥಿತ ಆಗೋದೇ ಸ್ವಧರ್ಮ. ಈ ರೀತಿ ಸ್ವಧರ್ಮದಲ್ಲಿ ಸ್ಥಿತ ಆಗ್ರಿ ಅನ್ನುವಂತಹ ನಾಲೇಜ್ ಆಗಲಿ, ಸತ್ಯ ಮಾರ್ಗದರ್ಶನ ಆಗಲಿ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ನಿಶ್ಚಯ ಹೇ, ನಿಶ್ಚಯ ಬುದ್ಧಿ ವಿಜಯಂತಿ ವಹಿ ವಿಜಯ ಪಾಯಂಗೇನ. ನೀವು ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯ ಇದೆ, ನಾನು ಆತ್ಮ ಇದ್ದೀನಿ, ಸತ್ಯ ಶಾಂತ ಸ್ವರೂಪ ಆತ್ಮ ಇದ್ದೀನಿ ಅನ್ನುವಂಥದ್ದು. ಎರಡನೇದು, ನಾನು ಶಾಂತಿ ಸಾಗರ್ನ ಸಂತಾನ ಇದ್ದೀನಿ. ಈ ವಿಶ್ವ ಅನಾದಿ ನಾಟಕದಲ್ಲಿ ನಾನು ನನ್ನ ರೋಲನ್ನು, ಸಿಕ್ಕಿರುವ ರೋಲನ್ನು ಪ್ಲೇ ಮಾಡ್ತಾ ಇದ್ದೀನಿ, ನಾನು ಇನ್ವಿಸಿಬಲ್ ಆ್ಯಕ್ಟರ್ ಇದ್ದೀನಿ ಅನ್ನುವಂಥ ಸತ್ಯ ಮತ್ತು ನಿಶ್ಚಯ ನಮಗಾಗಿದೆ. ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೇ ವಿಜಯ ಆಗಲಿಕ್ಕೆ ಸಾಧ್ಯ ಇದೆ. ವಿಜಯ ಅಂದರೆ ಸೋಲ್ ಕಾನ್ಷಿಯಸ್ ಸ್ಟೇಜ್ನ ನಿರಂತರ ಅನುಭೂತಿ ಮಾಡೋದು. ತೋ ಕಾಹೆ ಕಿ ವರ್ಷಾ ಪಾಯಂಗೆ ಬಾಬಾ ಕೆ ವರ್ಷೆ ಕಿ ಸ್ವರ್ಗ ಮೇ ಜಾನಾ ಏ ಹೇ ಬಾಬಾ ಕೆ ವರ್ಷೆ ಕಿ ವಿಜಯ ಪಾನ. ಬಾಬಾ ಹೇಳ್ತಾರೆ, ವಿಜಯ ಯಾವುದು ನೀವು ಮಕ್ಕಳಿಗೆ, ಎದಕ್ಕೆ ವಿಜಯ ಅನ್ನೋದು? ಬಾಬನ್ ಆಸ್ತಿ, ಅರ್ಥಾತ್ ಬಾಬನ್ ಫುಲ್ ನಾಲೆಜನ್ನು ರಿವೈಸ್ ಮಾಡ್ಕೊಳ್ಳೋದು, ಸತ್ಯ ನಾಲೇಜಿನ ಆಧಾರದ ಮೇಲೆ ನನ್ನ ಸತ್ಯ ಜ್ಞಾನ ಸ್ವರೂಪದ ಸ್ಮೃತಿಯನ್ನು ರೀಮರ್ಜ್ ಮಾಡ್ಕೊಳ್ಳೋದು ಮತ್ತು ಬಾಬನ ಆಸ್ತಿಗೆ ಹಕ್ಕದಾರಾಗೋದು. ಇದಾಗಿದೆ ಬಾಬಾ ಹೇಳ್ತಾರೆ ವಿಜಯ ಆಗೋದು. ಬಾಕಿ ಹೇ ಪದ್ ಕೆ ಲಿಯೇ ಪುರುಷಾರ್ಥ. ಅಂಡರ್ಲೈನ್. ಬಾಕಿ ಇದೆ ಪದವಿಗಾಗಿ ಪುರುಷಾರ್ಥ. ಏನು ಹಿಂಗಂದ್ರ, ಬಾಬಾ ನಮಗೆ ಆಸ್ತಿ ಕೊಡ್ತಿದ್ದಾರೆ. ಯಾವಾಗ ನಾವು ಮಕ್ಕಳು ಸತ್ಯ ಜ್ಞಾನದ ಆಧಾರದ ಮೇಲೆ, ಸ್ವಯಂನ ಮೇಲೆ, ಬಾಬಾರ ಮೇಲೆ, ಡ್ರಾಮಾದ ಮೇಲೆ, ಪರಿವಾರದ ಮೇಲೆ ನಿಶ್ಚಯ ಬುದ್ಧಿಯುಳ್ಳವರಾಗ್ತೀವಿ, ಅವಾಗ ಬಾಬಾನ ಆಸ್ತಿ ಸಿಗ್ತದ. ಬಾಬಾನ ಆಸ್ತಿಗೆ ಹಕ್ದಾರ ಆಗ್ತೀವಿ. ಇದಕ್ಕೆ ವಿಜಯ ಅಂತಾರೆ. ಒಂದು, ಬಾಬಾನ ಆಸ್ತಿ ಅಂದರೆ ಏನು? ಮೂಲ ಬಾಬನ್ ಸಮಾನ್ ಸಾಕ್ಷಿ ದೃಷ್ಟ, ಬಾಬನ್ ಸಮಾನ್ ಈ ವಿಶ್ವನಾಟಕದ ಪ್ರೇಕ್ಷಕ, ಬಾಬನ್ ಸಮಾನ್ ನನ್ನ ಸಂಪೂರ್ಣ ಅವಸ್ಥಾ,
ಶಾಂತ ಚಿತ್ತ ಸ್ಥಿತಿ, ಇದು ಭಾವನ ಆಸ್ತಿ. ಇನ್ನು ಪದವಿಗಾಗಿ ಪುರುಷಾರ್ಥ ನೀವು ಮಾಡಬೇಕು ಅಂತಾರೆ ಬಾಬಾ. ಅಂದರೆ ಸತ್ಯುಗದ ಪದವಿಯನ್ನು ಪಡಿಬೇಕು ಅಂತಂದರೆ, ಕ್ಯಾರೆಕ್ಟರ್ನಲ್ಲಿ ಶ್ರೇಷ್ಠತೆಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕಂದ್ರೆ ಪುರುಷಾರ್ಥ ಮಾಡಬೇಕಾಗ್ತದೆ. धारणेಗಾಗಿ मुख्य सार ಮೊದಲನೇದು, अंतर्मुखी बन अपनी जांच करनी है, जो भी भूले होती है उनका दिल से पश्चाताप कर योग बल से माफ़ करना है, अपनी मेहनत करनी है. अंडरलाइन, ಅಂತರ್ಮುಖಿಯಾಗಿ ಅರ್ಥಾತ್ ಸೋಲ್ ಕಾನ್ಷಿಯಸ್ಸಲ್ಲಿ ಬಂದು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ತಮ್ಮ ಚೆಕ್ಕಿಂಗ್ ಮಾಡ್ಕೊಳ್ರಿ. ನನ್ನಿಂದ ಅಂದರೆ ಆತ್ಮ ಯಾವ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಆತ್ಮ ಅಕರ್ತಾ ಇದೆ, ಅಸೋಚ್ತಾ ಇದೆ. ಆತ್ಮ ಯಾವ ತಪ್ಪು ಮಾಡೋದಿಲ್ಲ, ಅರ್ಥಾತ್ ನಾನು ಆತ್ಮ ಯಾವ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಆತ್ಮ ನಿರ್ದೋಷಿದ್ದೀನಿ. ತಪ್ಪುಗಳಾಗ್ತಾ ಇರೋದು ಕ್ಯಾರೆಕ್ಟರ್ ಒಳಗೆ, ಈ ರೋಲ್ ಒಳಗೆ. ಅದಕ್ಕೆ ಬಾಬಾ ಹೇಳ್ತಾರ, ಆ ತಪ್ಪುಗಳನ್ನು ಚೆಕ್ ಮಾಡಿರಿ. ಮತ್ತು ಮನಸ್ಸಿನ ಪಶ್ಚಾತ್ತಾಪ ಅಂದರೆ ರೋಲಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಏನು ರೋಲ್ ಸಿಕ್ಕಿದೆ, ರೋಲ್ ಒಳಗಡೆ ಇದೆಲ್ಲ ಘಟನೆ ನಡೆದಿದೆ, ತಪ್ಪುಗಳಾಗಿದೆ. ಆದರೆ ಇದೆಲ್ಲದರಿಂದ ನಾನು ಆತ್ಮ ಭಿನ್ನ ಇದ್ದೀನಿ, ನಾನು ಸತ್ಯ ಇದ್ದೀನಿ, ನಾನು ಸುಖ ಸ್ವರೂಪ ಇದ್ದೀನಿ, ಸ್ವತಂತ್ರ ಇದ್ದೀನಿ ಅನ್ನುವ ಸ್ಮೃತಿಯನ್ನು ಕೊಡಿಸೋದು. ಯೋಗ ಬಲ್ಸೆ ಮಾಫ್ ಕರ್ನಾ, ಮಾಫ್ ಮಾಡೋದು ಅಂದರೆ ನನ್ನ ತಪ್ಪುಗಳು, ಅರ್ಥಾತ್ ನಾನು ತಿಳ್ಕೊತೀನಿ ನನ್ನ ತಪ್ಪುಗಳನ್ನುವುದ ಪ್ರಾಯಶ್ಚಿತ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ತಪ್ಪುಗಳು ಅಂತ ತಿಳ್ಕೋತಿರಲ್ಲ, ಇದೇ ಪಾಪ. ಆತ್ಮ ಪಾಪ ಮುಕ್ತಿ ಇದೆ, ಆತ್ಮ ಅತಿ ಶುದ್ಧ ಪವಿತ್ರ ಪಾವನ ಇದೆ. ಆ ಆತ್ಮನೇ ನಾನಿದ್ದೀನಿ. ನಾನು ತಪ್ಪು ಮಾಡೋದಿಲ್ಲ, ಕ್ಯಾರೆಕ್ಟರಲ್ಲಿ ತಪ್ಪಾಗ್ತಾ ಇದೆ, ಕ್ಯಾರೆಕ್ಟರಿಂದ ತಪ್ಪು ಘಟನೆಗಳು ಘಟಿಸ್ತಾ ಇರ್ಬೋದು. ಆದರೆ ಅದು ನಾನಲ್ಲ, ಕ್ಯಾರೆಕ್ಟರ್ ನಾನಲ್ಲ, ತಪ್ಪುಗಳು ನಾನಲ್ಲ, ನಾನು ಶುದ್ಧ ಪವಿತ್ರ ಆತ್ಮ ಇದ್ದೀನಿ ಅನ್ನೋದೇ ಯೋಗ ಬಲದಿಂದ ಅದನ್ನು ಮಾಫ್ ಮಾಡೋದು ಅಂತಾರೆ ಬಾಬಾ. ಅಂದರೆ ಕ್ಷಮಾ ಮಾಡೋದು. ಈ ಒಂದು ಪ್ರಯತ್ನವನ್ನು, ಪರಿಶ್ರಮವನ್ನು ತಾವು ಮಕ್ಕಳು ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, बाबा की जो राय मिलती है उस पर पूरा चलकर अपने ऊपर आपे ही रहम करना है. ಅಂಡರ್ಲೈನ್, ಬಾಬಾ ಇವತ್ತು ವಿಶೇಷ ಇದನ್ನು ಸ್ಮೃತಿ ಕೊಡಿಸ್ತಿದ್ದಾರೆ. ಯಾವಾಗಲೂ ಈ ಮನಸ್ಸು ಬಾಹ್ಯ ಸೇವಾದಲ್ಲೇ ತೊಡಗಿರ್ತದ. ಪ್ರದರ್ಶನಿಗೆ ಹೋಗಬೇಕು, ವಾಚಾ ಸೇವಾ ಮಾಡಬೇಕು, ಭಾಷಣ ಮಾಡಬೇಕು, ಫಂಕ್ಷನ್ಗಳನ್ನು ಮಾಡಬೇಕು ಅಂತ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಬಾಬಾ ಸಲಹೆ ಕೊಡ್ತಿದ್ದಾರೆ, ಬಾಬನ ಸಲಹೆ ಅನುಸಾರ ಪೂರ್ಣ ನಡೀರಿ, ತಮ್ಮ ಮೇಲೆ ತಾವೇ ದಯೆ ಮಾಡಿಕೊಡ್ರಿ. ಅಂದರೆ ಯಾವ ಮನಸ್ಸು ಆತ್ಮನಿಂದ ಅಗಲಿ ಮಾಯೆಗೆ ವಶೀಭೂತಾಗಿದೆ, ಈಗೂ ಸಹ ಅನೇಕ ವ್ಯರ್ಥ ವಿಚಾರದಲ್ಲಿ ಸಿಲುಕಿಕೊಳ್ತದೆ. ಅಂಥ ಮನಸ್ಸನ್ನು ವಾಪಸ್ ಆತ್ಮ ಮೂಲ ಸ್ಥಿತಿಯಲ್ಲಿ ಸ್ಥಿತ ಮಾಡೋ ಸಲುವಾಗಿ ಇದನ್ನು ಮನಾಭವಗೊಳಿಸುವುದೇ ನಿಮ್ಮ ಮೇಲೆ ನೀವು ದಯಾ ಮಾಡೋದಾಗಿದೆ. ಸಾಕ್ಷಿ ಹೋ ಅಪನೆ ವಾ ದೂಸರೋಂ ಕೆ ಪುರುಷಾರ್ಥ ಕೋ ದೇಖನಾ. ಅಂಡರ್ಲೈನ್, ಸಾಕ್ಷಿಯಾಗಿ ನಿಮ್ಮ ಮತ್ತು ಯಾರು ಅನ್ಯರ ಪುರುಷಾರ್ಥವನ್ನು ಸಾಕ್ಷಿಯಾಗಿ ನೋಡ್ರಿ ಅಂತಾರೆ ಬಾಬಾ. ಕಬಿ ಬಿ ಅಪನೆ ಆಪ್ಕೋ ಘಾಟ ನಹಿ ಡಾಲ್ನಾ, ಎಂದೂ ತಮಗೆ ತಾವು ಲುಕ್ಸಾನನ್ನು ಮಾಡ್ಕೋಬೇಡ್ರಿ. ಲುಕ್ಸಾನ್ ಕೇವಲ ಕ್ಯಾರೆಕ್ಟರ್ ಒಳಗಿದೆ. ಆತ್ಮದ್ದು ಏನೂ ಲುಕ್ಸಾನ್ ಆಗೋದಿಲ್ಲ, ಆತ್ಮದ್ದು ಏನೂ ಕರಗೋದಿಲ್ಲ, ಕೊರಗೋದಿಲ್ಲ, ಸವಿಯೋದಿಲ್ಲ. ಆತ್ಮ ಯಾವ ತಪ್ಪುಗಳನ್ನೂ ಮಾಡೋದಿಲ್ಲ. ಆತ್ಮ ಏಕ್ದಮ್ ನಿರಾಕಾರ ಇದೆ, ಸತ್ ಇದೆ, ಪರಿಪೂರ್ಣ ಇದೆ, ಸಂಪನ್ನ ಇದೆ, ಸ್ವಚ್ಛ ಇದೆ. ಆತ್ಮ ನಾನಿದ್ದೀನಿ. ಆದರೆ ಕ್ಯಾರೆಕ್ಟರ್ ಒಳಗೇನು ಪುರುಷಾರ್ಥ ನಡೀತಾ ಇದೆ, ಅನ್ಯ ಬ್ರಾಹ್ಮಣರದು ಅಥವಾ ನನಗೆ ಸಿಕ್ಕಿರುವಂಥ ಈ ಕ್ಯಾರೆಕ್ಟರ್ ಒಳಗೆ, ಇದನ್ನು ನೀವು ಸಾಕ್ಷಿಯಾಗಿ ನೋಡ್ರಿ ಅಂತಾರೆ ಬಾಬಾ. ತಮಗೆ ತಾವೆಂದೂ ಲುಕ್ಸಾನ್ ಮಾಡ್ಕೋಬೇಡ್ರಿ. ಅಂದರೆ ಏನೆಲ್ಲ ಘಟನೆ ನಡೀತಾ ಇದೆ ಅದು ನನಗ ಆ ಘಟನೆ ನಡೆದಿದೆ, ನನ್ನ ಜೊತೆಗೆ ಎಲ್ಲ ಲುಕ್ಸಾನ್ ನನಗ ಆಗಿದೆ, ಎಲ್ಲ ಅಪಮಾನ ನನಗ ಆಗಿದೆ. ಇದಕ್ಕಂತಾರ ಬಾಬಾ, ನಿಮಗೆ ನೀವೇ ಲುಕ್ಸಾನ್ ಘಾಟ, ಭಾಳ ದೊಡ್ಡ ಲುಕ್ಸಾನ್ ಮಾಡ್ಕೊಳ್ಳೋದು. ಅಂದರೆ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದು ಬಿಟ್ಟು ಬಾಬಾ ಕೊಟ್ಟಂಥ ನಾಲೇಜನ್ನು ಸತ್ಯದ ಅರಿವು ಮಾಡಿಕೊಂಡು ಸತ್ಯ ಜಾಗೃತ ಸ್ಥಿತಿಯಲ್ಲಿರೋದು ಬಿಟ್ಟು, ಅಂದರೆ ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ಹಾನಿಯಾಗಿದೆ, ದುಃಖ ನಡೀತಾ ಇದೆ, ಅದು ನಾನಲ್ಲ, ಇದರಿಂದ ನಾನು ಏಕ್ದಮ್ ಭಿನ್ನವಾಗಿರುವ ಸತ್ಯ ಆತ್ಮ ಸ್ವರೂಪಿದ್ದೀನಿ ಅನ್ನುವ ಸತ್ಯದಿಂದ ದೂರಾಗಿ
ಕ್ಯಾರೆಕ್ಟರ್ ಒಳಗೆ ನಡೀತಾ ಇರುವ ಘಟನೆ ನಂದು ಅಂತ ತಿಳ್ಕೊತೀರಂದ್ರೆ ಇದು ದೊಡ್ಡ ನುಕ್ಸಾನ್ ಅಂತ ಹೇಳ್ತಾರೆ ಬಾಬಾ. ಅಂದರೆ ಆತ್ಮಸ್ಥಿತಿಯಿಂದ ಕೆಳಗಿಳಿದು ಯಾವಾಗ ನೀವು ಕ್ಯಾರೆಕ್ಟರ್ ಅಂತ ತಿಳ್ಕೊತೀರಿ ಅಥವಾ ನಾನು ಪಾತ್ರಧಾರಿ, ಈ ದೇಹಧಾರಿ ಅಂತ ತಿಳ್ಕೊಳ್ತೀರಿ, ಆವಾಗ ದುಃಖ, ಚಿಂತೆ ಅಥವಾ ನುಕ್ಸಾನ್ ಅವಶ್ಯ ಆಗ್ತದೆ. वरदान विश्व कल्याण की भावना द्वारा हर आत्मा की सेफ्टी के प्लान बनाने वाले सच्चे रहमदिल भव. ದಯಾಹೃದಯಿ ಯಾರು ತನ್ನ ಸ್ವಯಂನ ಸೇಫ್ಟಿಯನ್ನು, ಅಂದರೆ ಮಾಯೆಯಿಂದ ಈ ಮನಸ್ಸು ಮತ್ತೆ ಒಂದಾಗದಂತೆ ಈ ಮನಸ್ಸನ್ನು ಸದಾ ಭಗವಂತನ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಒಂದೇನು ಸೇಫ್ಟಿ ಮಾಡ್ಕೋಬೇಕಾಗಿದೆ. ಆ ಸೇಫ್ಟಿನೇ ದಯಾಹೃದಯ ಆಗೋದು. ಅದಕ್ಕೆ ವಿಶ್ವ ಕಲ್ಯಾಣದ ಭಾವನೆಯ ಮೂಲಕ ಆತ್ಮನ ಸೇಫ್ಟಿಯ ಪ್ಲಾನ್ ಮಾಡುವಂತಹ ಸತ್ಯ ದಯಾಹೃದಯಗಳಾಗ್ರಿ. ನಿಮ್ಮ ಮೇಲೂ ದಯೆ ಮತ್ತು ಅನ್ಯ ಆತ್ಮರು ಕೂಡ ಮಾಯೆಗೆ ವಶೀಭೂತ ಆಗದಂತೆ ಅಂಥ ಸೇಫ್ಟಿಯ ಸುರಕ್ಷೆಯ ಪ್ಲಾನ್ಗಳನ್ನು ಮಾಡುವಂಥವರಾಗ್ರಿ. ವಿಸ್ತಾರ वर्तमान समय कई आत्माएं अपने आपे ही स्वयं के अकल्याण के निमित्त बन रही है. ವರ್ತಮಾನ ಸಮಯ ಕೆಲವು ಆತ್ಮಗಳು ತಮಗೆ ತಾವನೇ ಸ್ವಯಂ ಅಕಲ್ಯಾಣಕ್ಕೆ ನಿಮಿತ್ತ ಆಗ್ತಾ ಇದ್ದಾರೆ. ಉನ್ಕೆ ಲಿಯೆ ರೆಹಮ್ದಿಲ್ ಬನ್ ಕೊಯ್ ಪ್ಲಾನ್ ಬನಾओ. ಅಂಡರ್ಲೈನ್ ವರ್ತಮಾನ ಭಾಳ ವಿಶೇಷ ಜಾಗೃತ ಮಾಡ್ಕೊಳ್ಳುವಂಥ ಮಹಾವಾಕ್ಯ. ವರ್ತಮಾನ ಸಮಯದಲ್ಲಿ ಕೆಲವು ಆತ್ಮರು ತಮಗೆ ತಾವೇ ತಮ್ಮ ಅಕಲ್ಯಾಣ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಅಕಲ್ಯಾಣಕ್ಕೆ ತಾವ ನಿಮಿತ್ತ ಆಗ್ತಾ ಇದ್ದಾರೆ. ಅರ್ಥಾತ್ ಬಾಡಿ ಕಾನ್ಷಿಯಸ್ಸಲ್ಲಿ ಬರ್ತಾ ಇದ್ದಾರಾ, ಘಟನೆಗಳನ್ನೆಲ್ಲ ಸತ್ಯ ಅಂತ ತಿಳ್ಕೊಳ್ತಿದ್ದಾರಾ, ಕ್ಯಾರೆಕ್ಟರ್ನಲ್ಲಿ ಆಗೋದು ನನಗ ಆಗ್ತಾ ಇದೆ ಅಂತ ತಿಳ್ಕೊಳ್ತಿದ್ದಾರೆ. ಅಂದರೆ ತಮ್ಮ ಕಲ್ಯಾಣ ತಾವೇ ಮಾಡ್ಕೊಳ್ತಿದ್ದಾರೆ. ಉನ್ಕೆ ಲಿಯೆ ರೆಹಮ್ದಿಲ್ ಬನ್ ಕೊಯ್ ಪ್ಲಾನ್ ಬನಾವ್. ಅವ್ರ ಸಲುವಾಗಿ ಏನಾದರೂ ದಯಾಹೃದಯಿಯಾಗಿ ಏನಾದರೂ ಪ್ಲಾನ್ ಮಾಡ್ರಿ ಅಂತಾರೆ. ದಯಾಹೃದಯಿ ಅಂದರೆ ಅನೇಕ ಆತ್ಮ ದೇಹಬಾನದಲ್ಲಿ ಸಿಲುಕಿ ಅವರು ಕೂಗ್ತಾ ಇದ್ದಾರೆ, ಹೇ ದಯಾಹೃದಯಿ ಮಕ್ಕಳೇ, ನಮಗೂ ನಮ್ಮ ಈ ಒಂದು ರೋಲ್ ಕಾನ್ಷಿಯಸ್ಸಿಂದ ಹೊರಗೆ ತೊಗೊಂಡು ಬನ್ನಿರಿ, ಅಥವಾ ನಮ್ಮ ದೇಹಭಾನದಿಂದ ಮುಕ್ತಗೊಳಿಸ್ರಿ, ನಮ್ಮ ಕಷ್ಟದಿಂದ ಸ್ವತಂತ್ರಗೊಳಿಸ್ರಿ, ನಿಮ್ಮ ಮೂಲ ಸ್ಥಿತಿಯಲ್ಲಿ ಇದ್ದುಕೊಂಡು ನಿಮ್ಮ ಥರ ನಮಗೂ ಮಾಡಿರಿ ಅಂತ ಅವರು ಚೀರಾಡ್ತಾ ಇದ್ದಾರೆ. ಅನೇಕ ಆತ್ಮ ಕ್ಯಾರೆಕ್ಟರ್ ಒಳಗೆ ತಪ್ಪು ಮಾಡಿದರೂ ಕೂಡ ಆ ತಪ್ಪುಗಳು ಇವ್ರು ಮಾಡಿದಾರಂತ ತಿಳ್ಕೊಳ್ದೆ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ನಡೆದಿದೆ ಅಂತ ತಿಳಿದು ಅವರ ಮೂಲ ಆತ್ಮ ಸ್ವರೂಪದಲ್ಲಿ ನೋಡುವುದೇ ದಯಾಹೃದಯ ಆಗೋದು. ಇದೇ ದಯಾಹೃದಯ ಆಗುವ ಪ್ಲಾನ್. किसी भी आत्मा के पार्ट को देखकर स्वयं हलचल में नहीं आओ, लेकिन उनकी सेफ्टी का साधन सोचो. अंडरलाइन ಯಾವುದಾದ್ರೂ ಆತ್ಮ ಸ್ಕ್ರಿಪ್ಟ್ ಅನುಸಾರ ಅವ್ರ ಪಾರ್ಟ್ ಒಳಗೆ ಭಾಳ ಹಲ್ಚಲ್ಲಿದೆ, ದುಃಖಿದೆ, ಅಳು ಇದೆ, ಏನೋ ಜಗಳಿದೆ ಅಂತ ತಿಳ್ಕೊಡ್ರಿ ಇರ್ಬೋದು. ಆದರೆ ಅದನ್ನು ನೋಡಿ ನೀವು ಹಲ್ಚಲ್ಲಾಗಬೇಡ್ರಿ. ಅಂದ್ರೆ ಅರ್ಥ, ಈಗ ನಮ್ಮ ಲೌಕಿಕ ತಂಗಿ, ಲೌಕಿಕ ತಾಯಿ, ಅಣ್ಣ ತಮ್ಮ ಅಥವಾ ಯಾವುದಾದ್ರೂ ಪತಿ ಪತ್ನಿ ಇವರ ಕ್ಯಾರೆಕ್ಟರ್ ಒಳಗೆ ಭಾಳ ಹಲ್ಚಲ್ ನಡೆದಿದೆ, ಭಾಳ ಗದ್ದಲ, ಏರಿಳಿತ, ರೋಗ, ಚಿಂತೆ ನಡೀತಾ ಇದೆ. ಅದು ಅವು ಆತ್ಮಕ್ಕಾಗ್ತಾ ಇಲ್ಲ, ಅದು ಅವ್ರ ಕ್ಯಾರೆಕ್ಟರ್ ಒಳಗೆ ನಡೀತಾ ಇದೆ. ಆ ಕ್ಯಾರೆಕ್ಟರ್ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಸಿಕ್ಕಿದೆ. ಆ ಸ್ಕ್ರಿಪ್ಟಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಅಂದರೆ ಅದು ರಿಯಲ್ ಅಂತ ತಿಳ್ಕೊಂಡು ಅವರು ದುಃಖಿ ಅದಾರ, ಅವ್ರು ಸಫರಿಂಗ್ ಒಳಗದಾರ, ಅವ್ರು ಸಿಕ್ಕಾಕೊಂಡಿದ್ದಾರೆ. ಅದು ಅವ್ರ ಅಜ್ಞಾನ. ಆದರೆ ಅದು ನಿಜ, ನನ್ನವ್ರಿಗೆ ಹಿಂಗೆ ಆಯ್ತಲ್ಲ ಅಂತ ಸಿಕ್ಕಾಕೋತೀನತ್ತಂದ್ರೆ ನಾನು ಹಲ್ಚಲ್ನಲ್ಲಿ ಬರೋದು. ಬಾಬಾ ಹೇಳ್ತಾರೆ, ನೀವು ಹಲ್ಚಲ್ನಲ್ಲಿ ಬರಬೇಡ್ರಿ, ನೀವು ಅವರ ಸ್ಕ್ರಿಪ್ಟ್ ಒಳಗೆ ಸಿಕ್ಕಾಕೋಬೇಡ್ರಿ. ಯಾಕಂದರೆ ನಿಮಗೆ ರೋಶನಿ ಸಿಕ್ಕಿದೆ, ನಿಮಗೆ ಬೆಳಕು ಸಿಕ್ಕಿದೆ ಅಂದಮೇಲೆ ನೀವು ನಿಮ್ಮದು ಮತ್ತು ಅವರ ಸೇಫ್ಟಿಯ ಸಾಧನವನ್ನು ವಿಚಾರ ಮಾಡಿರಿ. ऐसा नहीं कि यह होता रहता, झाड़ को तो झाड़ना ही है ना, नहीं ಎಂದು ಹಿಂಗೆ ಅನ್ಕೋಬೇಡ್ರಿ. ಇದೆಲ್ಲ ಆಗೋದ, ಇದೆಲ್ಲ ನಡೆಯೋದೇ, ಗಿಡದೊಳಗಿನ ಎಲೆ ಉದುರ್ಲೇಬೇಕಲ್ಲ ಅಂತ ಎಂದಿಗೂ ಅನ್ನಬೇಡ್ರಿ. ಆಯೇ ಹುಯೇ ವಿಘ್ನೋಂಕೋ ಖತಮ್ ಕರೋ. ಏನು ವಿಘ್ನ ಬಂದಿವೆ ಅದನ್ನು ಸಮಾಪ್ತ ಮಾಡೋರಾಗ್ರಿ. ವಿಶ್ವ ಕಲ್ಯಾಣಕಾರಿ ಯಾ ವಿಘ್ನ विनाशक का जो टाइटल है, उस प्रमाण संकल्प वाणी और कर्म में रहमदिल बन वायुमंडल को चेंज करने में सहयोगी बनो. अंडरलाइन ವಿಶ್ವ ಕಲ್ಯಾಣಕಾರಿ ವಿಘ್ನ ವಿನಾಶಕ ಯಾವ ಟೈಟಲ್ ಇದೆ ಅದರ ಅನುಸಾರ ತಮ್ಮ ಸಂಕಲ್ಪ, ಮಾತು, ಕರ್ಮದಲ್ಲಿ ದಯಾಹೃದಯಿಯಾಗಿ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂಥ ಸಹಯೋಗಿಗಳು ಆಗ್ರಿ ಅಂತಾರೆ ಬಾಬಾ.
स्लोगन, कर्म योगी वही बन सकता है जो बुद्धि पर अटेंशन का पहरा देता है. ಕರ್ಮಯೋಗಿ ಅವರೇ ಆಗಕ್ಕೆ ಸಾಧ್ಯ ಯಾರು ಬುದ್ಧಿಯ ಮೇಲೆ ಗಮನ ಎನ್ನುವಂಥ ಕಾವಲುವನ್ನು ಇಟ್ಟಿರ್ತಾರೆ. ಬುದ್ಧಿಯಲ್ಲಿ ಕಾವಲು ಅಂತಂದರೆ ಬುದ್ಧಿ ಈ ಡಿಸಿಷನ್ ತೊಗೊಳ್ತು ಅಂದರೆ ಕ್ಯಾರೆಕ್ಟರ್ ಒಳಗೆ ಭಾಳ ಆರಾಮ್ ತಪ್ಪೋದಿದೆ, ಕ್ಯಾರೆಕ್ಟರ್ ಒಳಗೆ ಯಾರೋ ಮೋಸ ಮಾಡೋದಿದೆ, ಅರೆ ಇದು ನನಗೆ ಮೋಸ ಮಾಡಿದ್ದಾರೆ, ನನಗೆ ಲಾಸ್ ಆಗಿದೆ, ನನಗೆ ಆರಾಮ್ ತಪ್ಪಿದೆ ಅಂತ ಅನ್ನೋದೇನು ರಾಂಗ್ ಡಿಸಿಷನ್. ಬುದ್ಧಿ ತಪ್ಪು ನಿರ್ಣಯ ತಗೊಳ್ತಾ ಇದೆ. ಬುದ್ಧಿ ಇದನ್ನು ಮರಿತಾ ಇದೆ, ನಾ ಆತ್ಮ ಪರಿಪೂರ್ಣ ಸ್ವಚ್ಛ ಸಂಪನ್ನ ಕಂಪ್ಲೀಟ್ ಇದ್ದೀನಿ, ಅವಿನಾಶಿ ಇದ್ದೀನಿ, ನಂದು ಯಾರೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಂದ್ರದಾಗ ಏನೂ ಫರಕ್ ಬೀಳಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಬುದ್ಧಿ ತಿಳ್ಕೊಳ್ತದ ನನಗೆ ಲಾಸ್ ಆಗಿದೆ, ನನಗೆ ರೋಗ ಬಂದಿದೆ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಕರ್ಮಯೋಗಿ ಯಾರಾಗ್ತಾರ? ಯಾರು ಸದಾ ಬುದ್ಧಿಗೆ ಅಟೆನ್ಷನ್ ಅನ್ನುವಂಥ ಗಮನವನ್ನು ಕೊಟ್ಟಿರ್ತಾರೆ. ಬುದ್ಧಿ ಡಿಸಿಷನ್ ಸರಿಯಾಗಿ ತಗೊಂಡಿದೆಯೋ ಇಲ್ಲ ಎನ್ನುವಂಥ ಕಾವಲುಗಾರರನ್ನು ಇಡಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಅಟೆನ್ಷನ್, ಸದಾ ನಾನೇನು ಮಾಡ್ತಿದ್ದೀನಿ, ಯಾವುದನ್ನು ರಿಯಲ್ ಅಂತ ತಿಳ್ಕೊಂಡೀನಿ, ಯಾವ ರಿಯಲ್ ಇದೆ ಅದರಿಂದ ನಾನು ದೂರಿದ್ದೀನೋ ಅಥವಾ ನಾನು ಜಾಗೃತಿ ಇದ್ದೀನಿ ಅನ್ನುವಂಥ ಸತ್ಯದ ಅನುಭವ ಮಾಡೋದು. ಆ ವ್ಯಕ್ತಿ ಶಾರ ಸಂಕಲ್ಪದ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗ್ರಿ. लास्ट में फाइनल पेपर का क्वेश्चन होगा. ಲಾಸ್ಟಲ್ಲಿ ಫೈನಲ್ ಪೇಪರ್ನ ಪ್ರಶ್ನೆ ಇರ್ತದೆ. ಸೆಕೆಂಡ್ ಮೇ ಫುಲ್ ಸ್ಟಾಪ್, ಇಸಿ ಮೇ ಹಿ ನಂಬರ್ ಮಿಲೆಂಗೆ. ಸೆಕೆಂಡಲ್ಲಿ ಫುಲ್ ಸ್ಟಾಪ್, ಘಟನೆ ಎಷ್ಟೇ ದೊಡ್ಡದಿರಲಿ ಅದಕ್ಕೆ ಸೆಕೆಂಡಲ್ಲಿ, ಅಂದರೆ ಸೆಕೆಂಡಲ್ಲಿ ಫುಲ್ ಸ್ಟಾಪ್ನ ಅರ್ಥ ನಾ ಆತ್ಮ ಬಾಬನ್ ಸಮಾನ್ ಸಂಪೂರ್ಣ ಸತ್ಯ ಇದ್ದೀನಿ, ಪರಿಪೂರ್ಣ ಇದ್ದೀನಿ, ನಾನು ಬಾಬನ್ ಸಮಾನ್ ಈ ನಾಟಕದ ಎಂಡಿಂಗ್ ಸೀನನ್ನು ನೋಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸ್ಮೃತಿ ಇತ್ತು ಅಂತಂದರೆ ಯಾವುದೇ ಘಟನೆಗಳು ಬಂದ್ರೂ ಕೂಡ ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಲಿಕ್ಕೆ ಸಾಧ್ಯ ಇದೆ. ಇಸಿ ಮೇ ಹಿ ನಂಬರ್ ಮಿಲೆಂಗೆ, ಇದರಿಂದಲೇ ನಿಮಗೆ ನಂಬರ್ ಸಿಗ್ತವೆ. ನಂಬರ್ ಅಂದ್ರೆ ಹಿಂಗಲ್ಲ 1 2 3 ಮಾರ್ಕ್ಸ್ ಕಾರ್ಡ್ ಸಿಗ್ತದ, ಅದರೊಳಗೆ ಪರ್ಸೆಂಟೇಜ್ ಹಾಕಿ ಕೊಡ್ತಾರ, ಅಥವಾ ಪದವಿಯೊಳಗೆ ನೀ ರಾಜ ಆಗ್ತಿ ರಾಣಿ ಆಗ್ತಿ ಅನ್ನುವಂಥ ಸರ್ಟಿಫಿಕೇಟ್ ಕೊಡ್ತಾರ. ನೋ, ನಂಬರ್ ಸಿಗೋದು ಅಂದರೆ ಸಂಗಮ ಯುಗದಲ್ಲಿ ಇದೇ ವರ್ತಮಾನ ಸಮಯದೊಳಗೆ ಇದೇ ಕ್ಷಣದೊಳಗೆ ನನ್ನ ಸೋಲ್ ಕಾನ್ಷಿಯಸ್ನ ಲೆವೆಲ್ ಹೆಚ್ಚಾಗ್ತಾ ಹೋಗ್ತದ. ಇದಕ್ಕೆ ಬಾಬಾ ನಂಬರ್ ಕೊಡೋದು ಅಂತ ಹೇಳ್ತಾರೆ. ಸೆಕೆಂಡ್ ಸೇ ಜಾದಾ ಹೋ ಗಯಾ ತೋ ಫೇಲ್ ಹೋ ಜಾಯಂಗೆ. 1 ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್. ಸೆಕೆಂಡಿಗಿಂತ ನನ್ನ ಬುದ್ಧಿ ಮನಸ್ಸು ಹೆಚ್ಚಿಗೆ ವಿಚಾರ ಮಾಡ್ತದ, ಅದನ್ನು ಅದರ ಬಗ್ಗೆ ಟೈಮ್ ತೆಗಿತದಂದ್ರೆ ನೀವು ಫೇಲ್ ಆದಂಗೆ. ಏಕ್ ಬಾಬಾ ಔರ್ ಮೈ, ತೀಸ್ರಿ ಕೋಯಿ ಬಾತ್ ನ ಆಯೆ. ಬುದ್ಧಿಯಲ್ಲಿ ರಿಯಲ್ ಸತ್ಯ ಆತ್ಮ ನಾನು ಮತ್ತು ನನ್ನ ಸತ್ಯ ಆತ್ಮದ ತಂದೆ ಬಾಬಾ ಇಬ್ಬರೇ ಬರಬೇಕು, ಬೇರೆ ಅನ್ಯ ಯಾವ ಮಾತುಗಳು ಬರಬಾರ್ದು. ಯಾಕೆ? ಇದೆಲ್ಲ ಡ್ರಾಮಾದ ಸ್ಟೋರಿ ಖತಮಾಗಿ ಹೋಗಿದೆ ಹಿಂದಿನ ಕಲ್ಪದಲ್ಲೂ, ಈ ಕಲ್ಪದ ಎಲ್ಲ ಸ್ಟೋರಿ ಖತಮಾಗಿ ಹೋಗ್ತದೆ. ಸ್ಟೋರಿ ಒಳಗೆ ಏನೂ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಮಾತು ಎಷ್ಟು ನೆನಪು ಉಳಿಬೇಕು, ನಾನು ಬಾಬಾ, ಮತ್ತು ಏನೂ ನೆನಪಿಗೆ ಬರಬಾರ್ದಂತಾರೆ ಬಾಬಾ. ಐಸಾ ನಹಿ ಯ ಕರ್ಲೂ ಯ ದೇಖ್ಲೂ ಯ ಹೂವಾ ನಹಿ ಹೂವಾ. ಬಾಬಾ ಹೇಳ್ತಾರೆ ಸೆಕೆಂಡಿನ ಪೇಪರ್ ಬಂದಿದೆ, ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಹಾಕಬೇಕಾಗಿದೆ, ನಾನು ಬಾಬಾ ಕಂಬೈನ್ ಬಸ್ ಕುಚ್ ಭೀ ನಹಿ. ಈ ಜಗತ್ತಿನಲ್ಲಿ ಮೀಡಿಯಾದೊಳಗೆ ಹಿಂಗೆ ನಡೆದಿದೆ, ಇಲ್ಲಿ ಈ ರೀತಿ ಗದ್ದಲ ನಡೆದಿದೆ, ಅದಂತೂ ಭಾಳ ದೂರದ ಮಾತು. ನಾನು ಮತ್ತು ಬಾಬಾ, ನಾ ಆತ್ಮ ಮತ್ತು ಬಾಬಾ ಬಿಟ್ಟರೆ ಇನ್ನೊಂದು ಥಾಟ್ ಕ್ರಿಯೇಟೇ ಆಗಬಾರ್ದು ಅಂತಾರೆ ಬಾಬಾ. ಇಂಥ ಒಂದು ಸ್ಥಿತಿ ಇಲ್ಲ ಅಂತಂದ್ರೆ ಹಿಂಗಲ್ಲ, ನಾ ಇದೊಂದು ಮಾಡಬೇಕು, ನಾ ಇದೊಂದು ನೋಡಬೇಕಾಗಿತ್ತು, ಇದು ನಂದ ಜವಾಬ್ದಾರಿ, ಇದಿಷ್ಟು ಮಾಡಬೇಕು, ಇದಿಷ್ಟು ಆಯಿತು ಅಂದ್ರೆ ಮುಂದೆಲ್ಲ ಮಾಡ್ತೀನಿ, ಇದಲ್ಲ ಅಂತಾರೆ ಬಾಬಾ. ಯ ಕ್ಯೂ ಹುವಾ ಯ ಕ್ಯಾ ಹುವಾ ऐसा कोई भी संकल्प आया तो ಫೈನಲ್ ಪೇಪರ್ ಮೇ ಪಾಸ್ ನಹಿ ಹೋಂಗೆ. ಹಿಂಗೆ ಯಾಕಾಯಿತು, ಎಲ್ಲ ಸರಿಯಾಗಿತ್ತು, ಇದ್ಯಾಕಾಯಿತು, ಇದಿಷ್ಟು ಆಗಬಾರ್ದಾಗಿತ್ತು ಅನ್ನುವಂಥ ವಿಚಾರ ಬರ್ತದಂದ್ರೆ ನೀವು ಫೈನಲ್ ಪೇಪರ್ನಲ್ಲಿ ಫೇಲ್ ಆಗಬೇಕಾಗ್ತದಂತ ಹೇಳ್ತಾರೆ ಬಾಬಾ. ನಡೀತದೆ, ಎಂಥದ್ದೇ ಘಟನೆ ನಡೀಲಿ, ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಕರ್ಕೊಂಡು ಹೋಗಲಿ, ಡ್ರಾಮಾನೇ ಕೊಟ್ಟಿತ್ತು, ಡ್ರಾಮಾ ಕಸ್ಕೊಂಡಿದೆ, ಡ್ರಾಮಾ ಮತ್ತೆ ಕೊಡ್ತದ, ಡ್ರಾಮಾ ಕಸ್ಕೋತದ. ನಾ ಆತ್ಮ ಬಾಬನ್ ಸಮಾನ್ ಸತ್ಯ ಪರಿಪೂರ್ಣ ಭರ್ಪೂರ್ ಇದ್ದೀನಿ, ಸದಾ ಅವಿನಾಶಿ ಇದ್ದೀನಿ ಅಂದಮೇಲೆ ಏನೆಲ್ಲ ಕಮ್ಮಿ ಕೊರತೆ ಅದು ಕ್ಯಾರೆಕ್ಟರ್ ಒಳಗೆ. ಕ್ಯಾರೆಕ್ಟರಿಂದ
ಡಿಟ್ಯಾಚ್ ಆಗಿ, ಡ್ರಾಮಾದಿಂದ ಡಿಟ್ಯಾಚ್ ಆಗಿ ಯಾರು ಆತ್ಮದ ಸತ್ಯ ಆತ್ಮಸ್ವರೂಪದಲ್ಲಿ ಇರ್ತಾರೆ, ತಂದೆ ಜೊತೆ ಕಂಬೈಂಡ್ ಆಗಿರ್ತಾರೆ, ಅವರು ಅವಶ್ಯ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗ್ತಾರೆ. ಓಂ ಶಾಂತಿ.